ಸೊ ಬನ್ನಿ, ಕೋಲ್ಡ್ ಇದೆ ವೆದರು, ಕೋಲ್ಡ್ ಸ್ಟಾರ್ಟಿಂಗ್ ಇರುತ್ತೆ ಅಂತ ನೋಡೋಣ. ಆಹಾ, ಹೆವಿ ಕೋಲ್ಡ್ ನಿಜವಾಗ್ಲಿ ಇವತ್ತು. ಬಾ ಬಾ. ಸೊ ಫಸ್ಟು ಈವೆಂಟ್ ಬಗ್ಗೆ ಮಾತಾಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ನೀವು ಆಲ್ರೆಡಿ ನೋಡಿರ್ತೀರ, ತುಂಬ ಡ್ರ್ಯಾಗ್ ರೇಸಸ್ ಇತ್ತು. ನಾವು ಹೋಗಿದ್ದ ಟೈಮ್ ಬಂದು 12:30 1 ಹಂಗೇನೋ ಅಲ್ಲಿ ರೀಚ್ ಆಗಿದ್ರೆ. ರೂಮ್ ಇವೆಂಟಲ್ಲಿ ನಾವು 1.5-2 ಅವರ್ ಏನು ಮಿಸ್ ಮಾಡ್ಕೊಂಡ್ರಲ್ಲ, ಆ ಟೈಮಲ್ಲಿ ನ್ಯಾಷನಲ್ ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ. ಇನ್ಯಾರೋ ಅಲ್ಲ, R8 ಟ್ವಿನ್ ಟರ್ಬೋ ಅಂತ ಹೇಳ್ತಿದ್ನಲ್ವ, ಟ್ವಿನ್ ಟರ್ಬೋನೇ ಅದು. ಕ್ವಾರ್ಟರ್ ಮೈಲು 8.6 ಸೆಕೆಂಡ್ಸ್ ಮಾಡಿದ್ದಾರೆ. ಸೊ ಪ್ರೀವಿಯಸ್ಲಿ ರೆಕಾರ್ಡ್ ಇದ್ದಿದ್ದು ಅವ್ರದ್ದೇನೆ, ಅವ್ರ ರೆಕಾರ್ಡ್ನ ಅವರೇ ಬ್ರೇಕ್ ಮಾಡಿದ್ದಾರೆ. ಸೊ ಕಂಟ್ರಿಗೆ ಫಾಸ್ಟೆಸ್ಟ್ R8 ಅಂತ ನೇಮ್ ಇವಾಗ ಬಂದಿದೆ ಅದಕ್ಕೆ. ಇನ್ನೊಂದೇನು ಅಂತಂದರೆ R35 GTR ಇತ್ತಲ್ವ, ಸೊ ಅದು ಅಷ್ಟೇ ಕಂಟ್ರೀಸ್ ಫಾಸ್ಟೆಸ್ಟ್ GTR ಅದು. ಸೊ ಅವರು ರೆಕಾರ್ಡ್ ಏನು ಬ್ರೇಕ್ ಮಾಡಲಿಲ್ಲ. ಇನ್ನು ನಿಸಾನ್ GTR ಅಂತಂದಲ್ವಾ, ಅದು ಟೋಟಲ್ ಆಗಿ 2400 ಹಾರ್ಸ್ ಪವರ್ ಪುಷ್ ಮಾಡ್ತಿದೆ. ನನ್ನನ್ನು ಕೇಳೋಂಗಿದ್ರೆ ರೂಮ್ 2025 ಒನ್ ಆಫ್ ದಿ ಬೆಸ್ಟ್ ಇವೆಂಟ್ಸ್. ನಿಜವಾಗ್ಲೂ ಕ್ರೇಜಿ ಆಗಿತ್ತು. ನಮಗೆ ಆ ಡ್ರ್ಯಾಗ್ ಈವೆಂಟೇ ಇದೆ ಫಸ್ಟ್ ಟೈಮ್ ನಾನು ಹೋಗಿದ್ದು. ನಾನು ಅದೇ ಯೋಚನೆ ಮಾಡ್ತಿದ್ದೀನಿ, ಇಫ್ ಇನ್ ಕೇಸ್ ಏನಾದರೂ ಆದರೆ ನಿಯರ್ ಫ್ಯೂಚರಲ್ಲಿ ಪ್ರಾಪರ್ ಬಿಲ್ಡ್ ಮಾಡಿ ಹಯಾಬುಸಾನ ನಾನು ಯಾವುದಾದ್ರೂ ಒಂದು ಡ್ರ್ಯಾಗಿಗೆ ಹೋಗೋಣ ಅಂತ. ಅದರಲ್ಲಿ ಬಿಲ್ಡು ಅಷ್ಟೇ ಫುಲ್ಲು ಕಾರ್ಬನ್ ಫೈಬರ್ ಪಾರ್ಟು 1 of 1 ಬೈಕ್ ಮಾಡೋಣ ಅಂತ. ಆ ಥರ 1 of 1 ಮಾಡೋಣ ಅಂತ ಐಡಿಯಾ ಇದೆ. ಬಟ್ ನಾಟ್ ಶೋರ್ ಯೆಟ್ ಏನು ಮಾಡಿಸ್ಬೇಕು ಏನು ಎತ್ತ ಅಂತ. ಕಾರ್ಬನ್ ಮಾಡಿಸ್ಬೋದು, ಬಟ್ ತುಂಬ ಟೈಮು ಮತ್ತು ಬಜೆಟ್ ಇಟ್ಕೊಳುತ್ತೆ. ನಾಟ್ ಶೋರ್ ಯೆಟ್. ಇವಾಗ ತಕ್ಷಣಕ್ಕೆ ಎಕ್ಸಾಸ್ಟು ಏರ್ ಫಿಲ್ಟರ್ ಎಲ್ಲ ಆಗಿದೆ, ನಿಮಗೂ ಗೊತ್ತಿರೋದೆ ಅದು. ಸೊ ಹೇಳಿ ನೀವು ಕಮೆಂಟ್ಸಲ್ಲೆಲ್ಲ ಹಾಕಿ, ಗಾಡಿನ 1 of 1 ಏನಾದರೂ ಮಾಡಬೇಕು ಅಂದರೆ ನಿಮ್ಗೆ ಆ ಬಿಲ್ಡ್ ಸೀರೀಸ್ ನೋಡೋದಕ್ಕೆ ಇಷ್ಟ ಆಗುತ್ತಾ, ಮತ್ತು ಏನೇನು ಮಾಡಿಸ್ಲಿ ಅಂತ ಹೇಳಿ. ಬೇಸಿಕ್ಲಿ ಒಂದು ಟ್ಯೂನ್ ಬೇಕಾಗುತ್ತೆ. ಅದಾದಮೇಲೆ ಏನಿಲ್ಲ, ಡ್ರ್ಯಾಗಾಗಿ ಈ ನಾರ್ಮಲ್ ಸೆಟಪ್ ಇಟ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಸ್ಟಿಲ್ ರೆಕಾರ್ಡ್ ಏನಾದರೂ ಬ್ರೇಕ್ ಮಾಡಬೇಕಂದ್ರೆ ವೀಲ್ ಸ್ಟ್ರೆಚ್ ಮಾಡಬೇಕು, ತುಂಬ ಇದೆ. ರೆಕಾರ್ಡ್ ಬ್ರೇಕ್ ಅನ್ನೋದಕ್ಕಿಂತ ನನಗೆ 1 of 1 ವೆಹಿಕಲ್ ಮಾಡಬೇಕಂತ ಆಸೆ. ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಹೇಳಿ.